ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾರೇ ಅಧಿಕಾರಿ ಇರ್ಬೋದು, ವ್ಯಕ್ತಿ ಮೇಲಿರ್ಬೋದು, ಸಂಸ್ಥೆ ಮೇಲಿರ್ಬೋದು, ಅನುಮಾನ ಬಂದಾಗ ಅವರು ಸ್ವಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟು ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅದರಲ್ಲಿ ಅವರು ದೋಷ ಮುಕ್ತ ಇದ್ರೆ ಕಂಟಿನ್ಯೂ ಮಾಡಬೇಕು. ಆದ್ರೆ ಇಲ್ಲಿ ಎಲ್ಲಾ ಮೆಂಬರ್ಸು ಕೂಡ ಇವರಿಗೆ ವಜಾ ಮಾಡಬೇಕು ಅಂತ ಹೇಳಿದಾಗ ಇವ್ರು ಹಠ ಹಿಡಿದು ಇಲ್ಲ ನಾನೇ ಇರ್ತೀನಿ ಅಂತ ಹೇಳೋದು ಸರಿ ಇರಲಿಲ್ಲ. ಈಗ ಗವರ್ನರ್ ಅವರೇ ವಜಾ ಮಾಡಬೇಕು ಅಂದ್ಬಿಟ್ಟು ಆದೇಶ ನೀಡಿದ್ದಾರೆ. ಸೊ ಇದರಲ್ಲಿ ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಪ್ರೊಸೀಜರ್ ಏನಿದೆ ಮಾಡಿದ್ದಾರೆ. ಆದ್ರೆ ಮುಂದೆ ಇದನ್ನ ಸರಿಪಡಿಸಬೇಕು. ಮತ್ತೆ ಏನು ನಮ್ಮ ಯುವಕರ ಭವಿಷ್ಯವನ್ನ ಸದೃಢಗೊಳಿಸಲಿಕ್ಕೆ ಈ ಸಂಸ್ಥೆಯನ್ನ ಬಲವರ್ಧನೆ ಕೂಡ ನಾವು ಮಾಡಬೇಕಾಗ್ತದೆ. ಜನರ ಮತ್ತು ವಿಶೇಷವಾಗಿ ನಮ್ಮ ಯುವಕರ ಭವಿಷ್ಯ ಜೊತೆ ಚೆಲ್ಲಾಟ ಆಡುವಂತ ಯಾವುದೇ ಸಂಸ್ಥೆ ಇದ್ರೂ ಕೂಡ ಅದನ್ನ ನಾವು ಸಹಿಸಬಾರದು. ಯಾಕಂದ್ರೆ ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ಯುವಕರು ಹುಬ್ಳಿ, ಧಾರವಾಡ, ಬೆಂಗಳೂರು, ಡೆಲ್ಲಿ, ಹೈದರಾಬಾದ್ ಇಲ್ಲೆಲ್ಲ ಹೋಗಿ ಅವರು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾರೆ, ಹಣ ಖರ್ಚು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಒಂದು ಸರ್ಕಾರಿ ನೌಕರಿ ಇದ್ರೆ ಒಂದು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ಸಿಗುತ್ತೆ ಅಂದ್ಬಿಟ್ಟು ಅವ್ರ ಕುಟುಂಬದವರಿಗೆ. ಸೊ ಇವತ್ತೇನಾಗಿದೆ, ನಿಜವಾಗ್ಲೂ ಬಹಳ ವಿಷಾದ. ಇಟ್ಸ್ ನಾಟ್ ಅ ಹೆಲ್ದಿ ಸೈನ್. ಬಟ್ ಇದನ್ನ ಸ್ಟ್ರೆಂಥನ್ ಮಾಡಬೇಕಾಗ್ತದೆ. ಮತ್ತೆ ನಮ್ಮ ಯುವಕರ ಭವಿಷ್ಯವನ್ನ ಸೆಕ್ಯೂರ್ ಮಾಡೋ ನಿಟ್ಟಿನಲ್ಲಿ ನಾವು ಸಂಸ್ಥೆಗಳನ್ನ ಬಲವರ್ಧನೆ ಮಾಡಬೇಕಾಗುತ್ತೆ. ಸರ್, ಇದು ಕೆಪಿಎಸ್ಸಿ ಸ್ವತಂತ್ರ ಸಂಸ್ಥೆ ಆಗಿರೋದ್ರಿಂದ ಹೊಸ ಕಾನೂನಿನ ಸರ್ಕಾರ ಕ್ಲೀನ್ ಮಾಡಬೇಕು ಅಂತ ರೆಡಿ ಇದೆ. ಬಟ್ ಅದಕ್ಕೆ ನೋಡಿ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ, ಆಲ್ಮೋಸ್ಟ್ 3 ದಿನ ಚರ್ಚೆ ಆಗಿದೆ ಸದನದಲ್ಲಿ. ವಿರೋಧ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಅದೇ ಬಯಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಬೇಕು, ಜಾಯಿಂಟ್ ಆಗಿ ಏನಾದ್ರೂ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ತರಬೇಕಾಗ್ತದೆ ಇದಕ್ಕೆ, ಅಥವಾ ಇಲ್ಲಿ ನಾವು ಏನಾದ್ರೂ ಒಂದು ರಿಫಾರ್ಮ್ಸ್ ತರ್ಲಿಕ್ಕೆ ಸಾಧ್ಯ ಇದೆ, ಅವೆಲ್ಲ ಕಾನೂನಿನ ಸಾಧಕ ಬಾಧಕ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು. ನೀವು ಹೇಳ್ದಂಗೆ ಯುವಕರಿನಲ್ಲಿ, ಸಾರ್ವಜನಿಕರಿನಲ್ಲಿ ಸಾಕಷ್ಟು ಅನುಮಾನ ಮೂಡಿದೆ. ಈ ಅನುಮಾನವನ್ನ ನಾವು ಸರಿಪಡಿಸಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ನಮ್ಮ ಯುವಕರ ಭವಿಷ್ಯ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ನೀವು ನೋಡಿದ್ದೀರಾ, ಮೊನ್ನೆ CBSE ಎಕ್ಸಾಮ್ ಪೇಪರ್ ಲೀಕ್ ಆಗಿರೋದು, ನೀಟ್ ಪೇಪರ್ ಲೀಕ್ ಆಗಿರೋದು, ಇಲ್ಲಿ KPSC ನಲ್ಲಿ ನಡೀತಾ ಇರೋದು, ಅಥವಾ ಬೇರೆ ಬೇರೆ ಎಕ್ಸಾಮಿನೇಷನ್ ನಲ್ಲಿ ಹೇಗೆ ಮೊನ್ನೆ ರೈಲ್ವೆ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಇದೆ, ನಂಬಿಕೆಯ ಕೊರತೆ ಇದೆ ಈ ಸಂಸ್ಥೆಗಳಲ್ಲಿ. ಇದರಲ್ಲಿ ಒಟ್ಟಾಗಿ ಎಲ್ಲರೂ ಸೇರ್ ಮಾಡೋದು ಸೂಕ್ತ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಮತ್ತೆ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ, ಮತ್ತೆ ಸಂಕಷ್ಟ. ಸೆಂಟ್ರಲ್ ಗವರ್ನಮೆಂಟ್ ಯಾವ ರೀತಿ ಮಾಡ್ಕೋಬೇಕು? ನೋಡಿ ಇವರೇ, ನಮ್ಮ ದೇಶದ ವಿದೇಶಾಂಗ ನೀತಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಅಡ ಇಟ್ಟು ಬಂದಿದ್ದಾರೆ. ಆಗ್ಲೇ ಹೋದ ಬಾರಿನೇ ನಮ್ಗೆ ಏನೇನ್ ಸಂಕಷ್ಟ ಎದುರಾಯ್ತು ನಿಮ್ಗೆ ಗೊತ್ತಿದೆ. ಝೀರೋ ಪ್ರಿಪೇರ್ಡ್ನೆಸ್ ಇತ್ತು ನಮ್ಮ ದೇಶದಲ್ಲಿ. ಯಾವ ರೀತಿ ಇಂಧನ ಸಚಿವರು ದಾರಿ ತಪ್ಪಿಸಿದ್ರು ಪಾರ್ಲಿಮೆಂಟ್ ನಲ್ಲಿ, ಅದು ಕೂಡ ಇದು ಇದೆ. $100 ಪರ್ ಬ್ಯಾರೆಲ್ ಇದ್ದಾಗ ಬೆಲೆ ಏರಿಕೆ ಮಾಡಿದ್ರು, ಅದು $40 ಇಳಿದಾಗ ಬೆಲೆ ಇಳಿಸಿಲ್ಲ. ನಮ್ಮ ವಿದೇಶಾಂಗ ಸಚಿವರು ಇದಾರೋ ಇಲ್ವೋ, ನೀತಿ ಇದೆಯೋ ಇಲ್ವೋ, ಪ್ರಧಾನ ಮಂತ್ರಿಯವರು ಹೋಗ್ಬಿಟ್ಟು ವಿದೇಶದಲ್ಲಿ ರೀಲ್ಸ್ ಮಾಡಕ್ಕಿದಾರ, ಏನು ನೀತಿ ಮಾಡಕ್ಕಿದಾರ, ಅದೇ ಗೊತ್ತಾಗ್ತಾ ಇಲ್ಲ ನಮ್ಗೆ. ಹೇಳಿ, ಇಷ್ಟೊಂದು ದೇಶ ತಿರುಗಾಡಿದಾರ ಅಂತ ಹೇಳ್ತಾರಲ್ಲ, ಇಷ್ಟೊಂದು ಅವರಿಗೆ ಮೆಡಲ್ ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಎಲ್ಲ ಉನ್ನತ ಸ್ಥಾನಮಾನ ಅಥವಾ ಪದವಿಗಳು ಏನು ಅಲ್ಲಿದೆ, ಅವರಿಗೆ ಮೆಡಲ್ ಸಿಗ್ಬೇಕಾಗಿದೆ, ಎಲ್ಲಾನು ಕೊಟ್ಟಿದ್ದಾರೆ ಎಲ್ಲಾ ದೇಶದವರು. ನಮ್ಗೇನ್ ಲಾಭ ಆಯ್ತು? ಭಾರತೀಯರಿಗೆ ಏನ್ ಲಾಭ ಆಯ್ತು? ಈ ಬರೇ ಅದಾನಿ ಅಂಬಾನಿ ಬಿಸ್ನೆಸ್ ಹೆಚ್ಚಿಸಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಹೊರತು ನಮ್ಗೆ ಇಲ್ಲಿವರೆಗೂ ಯಾವುದೇ ಲಾಭ ಕಾಣಿಸ್ತಾ ಇಲ್ಲ. ತಮ್ಗಾನ ಸಿಕ್ಕಿದ್ರೆ ನಮ್ಗೆ ಹೇಳಿ. ಆದ್ರಿಂದ ಇದೇನ್ ನಮ್ಗೇನ್ ಎಕ್ಸ್ಪೆಕ್ಟೇಷನ್ ಅಂತೂ ಕೇಂದ್ರ ಸರ್ಕಾರದಿಂದ ಇಲ್ಲ. ಸರ್, ಬೆಳಗಾವಿ ಬೈಠಕ್ ನಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಬೇಕು ಅನ್ನೋ ಆಗ್ರಹವನ್ನು RSS ಮಾಡಿದೆ. ಜೊತೆಗೆ ರಾಮ ಮಂದಿರಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕದ್ದಿದ್ರ ಅಂತ ವಿಷಾದ ವ್ಯಕ್ತಪಡಿಸಿದಾರ ಅವರು. ಈಗ ಜನಸಂಖ್ಯೆ ನಿಯಂತ್ರಣ ಮಾಡೋದು ಅವ್ರು ಬ್ರಹ್ಮಚಾರಿಗಳಲ್ವ ಅವರು? ಬೇರೆಯವರಿಗೆ ಹೇಳ್ತಾರೆ
ನೀವು 3 ಮಕ್ಕಳು ಹುಟ್ಟಿಸಿ 4 ಮಕ್ಕಳು ಹುಟ್ಟಿಸಿ ಅವ್ರಿಗೆ ಧರ್ಮ ರಕ್ಷಣೆಗೆ ಬಿಡಿ ಗೋ ರಕ್ಷಣೆಗೆ ಬಿಡಿ ಅಂತ ಇವರೆಲ್ಲ ಬ್ರಹ್ಮಚಾರಿಗಳಂತ ಹೇಳ್ಕೊಂಡು ಓಡಾಡ್ತಾರಲ್ಲ. ಏನು ಗೊತ್ತಿಲ್ಲಪ್ಪ, ಅವ್ರ ನೀತಿನಲ್ಲಿ ಸಾಕಷ್ಟು ಗೊಂದಲ ಇದೆ. ಅವರಿಗೆ ಗೊತ್ತಿಲ್ಲ ಅವರ ಸಂಸ್ಥೆ ಏನ್ ಮಾಡ್ತಾ ಇದೆ, ಹೇಗ್ ಮಾಡ್ತಾ ಇದೆ, ಅವರ ಸಂವಿಧಾನ ಏನಿದೆ ಅಂತ ಗೊತ್ತೇ ಇಲ್ಲ. ನೀವು ಅವ್ರ ಸಂವಿಧಾನ ತೆಗೆದು ಓದ್ಬಿಡಿ. ಅವ್ರದ್ದು ಸಾಕಷ್ಟು ವಿಷಾದ ಅಷ್ಟೇ ವ್ಯಕ್ತಪಡಿಸಿ ಸರ್ ರಾಮ ಮಂದಿರ ದೇಣಿಗೆ ಆಗ್ತಾರೆ. ನೋಡಿ, ಫಸ್ಟ್ ಒಪ್ಕೋಬೇಕು ಅವರಿಂದ ತಪ್ಪಾಗಿದೆ ಅಂತ. ತಪ್ಪಾಗ್ಬಿಟ್ಟು ಸಾರ್ವಜನಿಕರಲ್ಲಿ ಕ್ಷಮೆ ಕೇಳಬೇಕು. ಸುಮ್ಮನೆ ಯಾವುದೋ ಪ್ರೆಸ್ ನೋಟ್ ಕೊಡೋದಲ್ಲ ಅದು. ಎಲ್ಲ ಜನರು ಕೂಡ ಅಲ್ಲಿ VHP ಕಾರ್ಯಕರ್ತರು, ಪದಾಧಿಕಾರಿಗಳು, VHP ಅಧಿಕೃತ ಅಂಗಸಂಸ್ಥೆ RSSದು. VHP ಹುಟ್ಟಾಕಿದ್ದೆ RSS. ಒಫಿಷಿಯಲಿ ಅವರಿಗೆ ನೆಂಟಿದೆ, ಅಧಿಕೃತವಾಗಿ ಅವರೆಲ್ಲ ಸಂಬಂಧಿಕರೇ ಇದ್ದಾರೆ. ಅದ್ರ ಬಗ್ಗೆ ವಿಷಾದ ವ್ಯಕ್ತ ಅಲ್ಲ, ಡಿಸ್ಮ್ಯಾಂಟಲ್ ಮಾಡ್ಬೇಕು ನನ್ನ ಪ್ರಕಾರ ಅಂತ. ಪಬ್ಲಿಕ್ಲಿ ಯು ಶುಡ್ ಅಪೋಲಜೈಸ್. ಮಿಕ್ಕಿದೆಲ್ಲ ಪಬ್ಲಿಕ್ ಅಲ್ಲೇ ಮಾಡ್ತಿರಲ್ಲ. ಮೋಹನ್ ಭಾಗವತ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಕೇರಳನಲ್ಲಿ, ನಾವೇನ್ ಮುಚ್ಚುಮರೆ ಮಾಡ್ತೀವ ಅಂತ. ಇದ್ಯಾಕೆ ಮುಚ್ಚುಮರೆ ಮಾಡ್ತಾ ಇದೀರಾ? ಮತ್ತೆ ಪಬ್ಲಿಕ್ ಅಲ್ಲಿ ಬಂದು ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತೇನು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ, ಘಾಸಿ ಆಗಿದೆ, ಅದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಅಂತ ಹೇಳಬೇಕು. ಮಿಕ್ಕಿದಕ್ಕೆ ಎಲ್ಲರೂ ಒಪಿನಿಯನ್ ಇದೆ. ಪಾಕಿಸ್ತಾನ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಅವ್ರದ್ದು ಒಪಿನಿಯನ್ ಇದೆ ಅಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ವಿದೇಶಾಂಗ ನೀತಿ RSS ಕೊಟ್ಟಿದಾರ? ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಉದ್ಯೋಗದ ಬಗ್ಗೆ, ಎಲ್ಲದ ಬಗ್ಗೆ ಒಪಿನಿಯನ್ ಇದೆ. ಇದ್ರ ಬಗ್ಗೆನೂ ಆಚೆ ಬಂದು ದಯವಿಟ್ಟು ಕ್ಷಮೆ ಕೇಳಿ ಜನರದ್ದು. ರಾಜಕಾರಣಿಗಳು, ಪೊಲೀಸರು ಈ ರೌಡಿ ಶೀಟರ್ಗಳ ಜೊತೆಲಿ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇರೋದು ಕಳೆದ ಒಂದಿಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಿ. ಮತ್ತೊಂದು ಲೇಟೆಸ್ಟ್ ಎಕ್ಸಾಂಪಲ್ ಯಲಹಂಕ ಲಿಮಿಟ್ಸ್ ಅಲ್ಲಿ ಅಲ್ಲಿನ ಶಾಸಕರು ಮತ್ತೊಬ್ಬ ರೌಡಿ ಶೀಟರ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ಈಗ ನಿಮ್ ನೆನಪಿದ್ರೆ ಮೋದಿ ಅವರ ಲೈನ್ ಅಪ್ ನಲ್ಲಿ ಯಾರಿದ್ರು? ಸೈಲೆಂಟ್ ಸುನಿಲ್. ನೆನಪಿದ್ಯಾ? ಪ್ರಧಾನ ಮಂತ್ರಿನೇ ಅದ್ ಮಾಡ್ತಾ ಇರ್ಬೇಕಾದ್ರೆ ಇವ್ರದೆಲ್ಲ ಏನಿದೆ? ಪ್ರಧಾನ ಮಂತ್ರಿ ಅವ್ರದ್ದು ಎಕ್ಸ್ ಖಾತೆ ತೆಗೆದು ನೋಡಿ, ಯಾರ್ಯಾರಿಗೆ ಫಾಲೋ ಮಾಡ್ತಾರೆ, ಯಾರು ರೌಡಿ ಶೀಟರ್ಗಳಿದ್ದಾರೆ, ಯಾರು ಪ್ರಚೋದನೆ ಭಾಷಣ ಕೊಡ್ತಾರೆ, ಅದಕ್ಕೆಲ್ಲ ಟೈಮ್ ಇದೆ. ಸೊ ಇದೆಲ್ಲ ಪಾಪ ನಡೀತದೆ. ಯಾರೋ ಬಿಜೆಪಿ ಶಾಸಕರು ಒಬ್ರಿಗೆ ಮಾಡಿದ್ರೆ ಅವರಿಗೆ ಮೇಲಿಂದಾನೇ ಇರೋದಲ್ವ ಇದು. ನಮ್ಮ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾದಂತ ಆದೇಶನ ನೀಡಿದ್ದೇನೆ. ನಮ್ಮ ಅಧಿಕಾರಿಗಳು ಈ ರೌಡಿ ಶೀಟರ್ಸ್ ಜೊತೆ ಊಟ ಮಾಡೋದು, ಕೇಕ್ ಕಟ್ ಮಾಡೋದು, ಅವ್ರ ಜೊತೆ ಕುಣದ್ ಕುಪ್ಪಳಿಸೋದು, ಅವೆಲ್ಲ ಮಾಡಿದ್ರೆ ಐ ವಿಲ್ ಟೇಕ್ ಎಕ್ಸ್ಟ್ರೀಮ್ಲಿ ಸೀರಿಯಸ್ ಆಕ್ಷನ್. ಬೇರೆ ಯಾರೋ ರಾಜಕಾರಣಿ ಏನೇನ್ ಮಾಡ್ತಾರೆ ವೈಯಕ್ತಿಕ, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ಆಗ್ಲೇ ಮೊದಲೇ ಮೀಟಿಂಗ್ ನಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಯಾರಿಗೆ ನೀವು ಒಳಗೆ ಹಾಕ್ಬೇಕು, ನೀವು ಅವ್ರ ಜೊತೆನೆ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದು, ಅವ್ರ ಜೊತೆ ಕುತ್ಕೊಂಡು ಊಟ ಮಾಡೋದು, ಸೌಹಾರ್ದತೆ ಬೆಳೆಸಕ್ಕಂತ ಕೆಲವು ಅಧಿಕಾರಿಗಳು ಹೇಳ್ತಾರೆ. ಈ ರೀತಿ ನಾವು ಬೆಳೆಸೋದು ಸೌಹಾರ್ದತೆ ಯಾರ ಜೊತೆ? ಯಾರು ಸಮಾಜದಲ್ಲಿ ಶಾಂತಿಯನ್ನ ಕದಲ್ತಾ ಇದ್ದಾರೆ. ಸೊ ನಮ್ಮ ಇಲಾಖೆ ಸಂಬಂಧಪಟ್ಟ ಹಾಗೆ ಎಸ್ ವಿ ವಿಲ್ ಟೇಕ್ ಆಕ್ಷನ್ ಇಫ್ ದೇರ್ ಇಸ್ ಎನಿಥಿಂಗ್. ಮಿಕ್ಕಿದ ಯಾರು MLA ಯಾರ ಜೊತೆ ಇರ್ತಾರೆ ಅದು ನಮ್ಮ ಸಂಬಂಧ ಇಲ್ಲ. Chairman has been removed after governor signed the letter. No, it's very unfortunate that this has happened, and there is a huge trust deficit for the Public Service Commission, and you need drastic reforms considering the NEET paperly, considering what has happened in the CBSE, and more importantly the doubts cast on the KPSC chairman is extremely. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.